ನಮಸ್ಕಾರ ಬಂಧುಗಳೇ. ಶ್ರೀ ಮಹಾವಿಷ್ಣುವಿಗೆ ಪ್ರಿಯವಾದ ನೈವೇದ್ಯ ಯಾವುದು ಗೊತ್ತಾ? ಹಯಗ್ರೀವ ನೈವೇದ್ಯ. ಬನ್ನಿ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಕಡಲೆಬೇಳೆ, ಬೆಲ್ಲ, ತುಪ್ಪ, ಕೊಬ್ಬರಿ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ಗಸಗಸೆ ಹುರಿದಿಟ್ಕೊಂಡಿರೋದು. ಈಗ ಕಡಲೆಬೇಳೆನ ತೊಳೆದಿಟ್ಕೊಳ್ಳೋಣ ಒಂದು 2-3 ಸರ್ತಿ. ನೋಡಿ, ಈಗ ಕಡಲೆಬೇಳೆ ತೊಳೆದಿಟ್ಕೊಂಡಾಗಿದೆ. ಕುಕ್ಕರ್ಗೆ ಹಾಕಿ ಒಂದು 4 ವಿಸಿಲ್ ಬರ್ಸೋಣ. ಈ ಥರ ಬೆಂದಿರಬೇಕು ಬೇಳೆ. ಈಗ ಇದನ್ನ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಇದು ತುಂಬ ಸ್ಮ್ಯಾಶ್ ಮಾಡ್ಕೋಬಾರ್ದು, ಅಲ್ಲಲ್ಲೇ ಬೇಳೆನೂ ಸಿಗ್ತಾ ಇರಬೇಕು ಬಾಯಿಗೆ, ಅವಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟಾಗಿ. ಸಾಕಿಷ್ಟು ಸ್ಮ್ಯಾಶ್ ಮಾಡ್ಕೊಂಡ್ರೆ. ನೋಡಿ, ಬೆಲ್ಲದಲ್ಲಿ ಗಲೀಜಿದ್ರೆ ನೀರು ಹಾಕೊಂಡು ಬಿಸಿ ಮಾಡ್ಕೊಂಡು ಶೋಧಿಸ್ಕೊಳ್ಳಿ. ನೋಡಿ, ಬೆಲ್ಲದಲ್ಲಿ ಈ ಥರ ಗಲೀಜಿರುತ್ತೆ, ಅದಕ್ಕೆ ನೀವು ಶೋಧಿಸ್ಕೊಂಡು ಇದು ಮಾಡ್ಕೊಳ್ಳಿ. ನೋಡಿರ ಗಲೀಜು ಎಷ್ಟಿದೆ, ಅದರಿಂದ ಶೋಧಿಸ್ಕೊಳ್ಬೇಕು. ಈಗ ಒಂದು 6 ಸ್ಪೂನು ತುಪ್ಪ ಹಾಕೋಣ. ಸ್ವಲ್ಪ ಬಿಸಿ ಆಗಲಿ. ಈಗ ತುಪ್ಪ ಬಿಸಿಯಾಗಿದೆ. ಈಗ ಒಗ್ಗರಣೆಗೆ ಗೋಡಂಬಿ ಹಾಕೊಳ್ಳೋಣ. ಗೋಡಂಬಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು. ಈಗ ನೋಡಿ ಆಗಿದೆ. ಈಗ ಕೊಬ್ಬರಿ ಹಾಕೊಳ್ಳೋಣ. ಕೆಲವರು ತುರಿದಿಟ್ಕೊಂಡು ಹಾಕ್ತಾರೆ, ನಾವು ತುರಿದಿಟ್ಕೊಂಡು ಹಾಕಿಲ್ಲ, ಯಾಕೆಂದ್ರೆ ಸಣ್ಣ ಹಚ್ಕೊಂಡು ಹಾಕಿದ್ದೀವಿ. ಇದು ಬಾಯಿಗೆ ಹಿತವಾಗಿ ಸಿಗುತ್ತೆ, ಅದಕ್ಕೋಸ್ಕರ ಹಚ್ಚಿಟ್ಕೊಂಡಿದ್ದೀವಿ. ಸ್ವಲ್ಪ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಲಿ. ಫಸ್ಟ್ ಕ್ಲಾಸ್ ಆಗಿರುತ್ತೆ, ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಹಾಕಬೇಕು ಯಾವಾಗಲೂ. ಈಗ ಅದಾಗಿದೆ. ಗಸಗಸೆ ಹಾಕೋಣ. ಹುರಿದಿಟ್ಕೊಂಡಿದ್ದೀವಿ ಗಸಗಸೆ ಮೊದಲೇ. ಏಲಕ್ಕಿ ಪುಡಿ ಯಾವಾಗಲೂ ನಾವು ಲಾಸ್ಟಲ್ಲಿ ಹಾಕೊಳ್ಬೇಕು. ಈಗ ದ್ರಾಕ್ಷಿ ಹಾಕೊಳ್ಳಿ. ನೋಡಿ, ಈ ತರ ಹಾಕ್ಬೇಕು. ನೋಡಿ, ದ್ರಾಕ್ಷಿ ಎಲ್ಲ ಯಾವ ತರ ಉಬ್ಕೊಂಡಿದೆ ನೋಡಿ, ತುಂಬಾ ಚೆನ್ನಾಗಿ ಉಬ್ಕೊಂಡಿದೆ ದ್ರಾಕ್ಷಿ ಎಲ್ಲ. ನೋಡಿದ್ರಾ? ಆಹಾ, ಆ ಒಂದು ಪರಿಮಳ ಹೇಗೆ ಬರ್ತಾ ಇದೆ. ಆ ದೇವಸ್ಥಾನದಲ್ಲಿ ಬರುತ್ತಲ್ಲ ಪರಿಮಳ, ಆ ತರ ಬರ್ತಾ ಇದೆ. ಎಲ್ಲೋ ನಾವು ದೇವಸ್ಥಾನಕ್ಕೆ ಹೋಗಿದ್ದೀವಿ ಅನ್ನೋ ತರ ಅನ್ಸುತ್ತೆ ನಮಗೆ. ಅವಾಗಲೇ ಬೆಲ್ಲದ ನೀರನ್ನು ಬಿಸಿ ಇಟ್ಕೊಂಡಿದ್ವಲ್ಲ, ಅದನ್ನ ಹಾಕೊಳ್ಳೋಣ. ಆಹಾ, ಆ ಬೆಲ್ಲದ ವಾಸನೆ ಸುವಾಸನೆ ಹೇಗೆ ಬರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ. ಆಹಾ, ಆ ಪರಿಮಳ ಅಂತೂ ಹೇಳ್ತಿರ್ದು ಆ ತರ ಬರ್ತಾ ಇದೆ. ಈಗ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಕಡಲೆಬೇಳೆ ಹಾಕೊಳ್ಳೋಣ. ಮೇಡಮ್ನವರೇ, ಹೇಗಿದೆ ಪರಿಮಳ? ತುಂಬಾ ಸಖತ್ತಾಗಿ ಬರ್ತಾ ಇದೆ. ಈಗ ಏಲಕ್ಕಿ ಪೌಡರ್ ಹಾಕೊಳ್ಳೋಣ. ಆವಾಗಲೇ ತೋರಿಸಿನಲ್ಲ ನಿಮ್ಗೆ, ಅದು ಲಾಸ್ಟ್ ಅಲ್ಲಿ ಹಾಕಬೇಕು ಯಾವಾಗಲೂ ನೀವು ಏಲಕ್ಕಿ ಪೌಡರ್ನ. ಮೇಡಮ್ನವರೇ, ಒಂದು ನಿಮಿಷ, ಯಾರು ಬಾಗಿಲು ತರ್ತಾ ಇದ್ದಾರೆ, ಬರ್ತಿದ್ದೀರಿ? ಓ ಬನ್ನಿ. ಹಾ ಹೌದು ಮೇಡಮ್ನವರೇ, ಅವ್ರು ಕೇಳ್ತಾ ಇದ್ದಾರೆ, ಏನ್ ನಿಮ್ಮ ಮನೆಯಲ್ಲಿ ಇಷ್ಟು ಸ್ಮೆಲ್ ಬರ್ತಾ ಇದೆ ಘಮ ಘಮ ಅಂತ, ಏನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ ಮೇಡಮ್ನವರೇ. ಅದಕ್ಕೆ ನಾನು ಏನ್ ಹೇಳ್ಬೇಕಾಯ್ತು ಮೇಡಮ್ನವರೇ? ಓ ಹೌದಾ, ವಿಷ್ಣುಗೆ ಪ್ರಿಯವಾದ ಹಯಗ್ರೀವ ನೈವೇದ್ಯ ಮಾಡ್ತಿದೀವಲ್ಲ, ಆ ಘಮ ಎಲ್ಲ ಪಕ್ಕದ ಮನೆಯವ್ರಿಗೆಲ್ಲ ಹರಡ್ತಾ ಇದೆ, ಅದಕ್ಕೆ ಬಂದು ಕೇಳ್ತಿದ್ದಾರೆ. ಓ ಹೌದಲ್ವಾ ಮೇಡಮ್ನವರೇ, ವೈಕುಂಠ ಏಕಾದಶಿ ಬಂದೇ ಬಿಡ್ತು. ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ಹೇಳಿ ಇದನ್ನೇ ಮಾಡಿಸ್ತೀನಿ. ನೋಡಿ, ಇಷ್ಟಾಗಿದ್ರೆ ಸಾಕು. ಈಗ ಹಯಗ್ರೀವ ನೈವೇದ್ಯ ರೆಡಿ ಆಗಿದೆ. ಹಯಗ್ರೀವ ನೈವೇದ್ಯ ರೆಡಿಯಾಗಿದೆ. ಓಂ ನಮೋ ನಾರಾಯಣಾಯ. ನೋಡಿ, ಆ ವಿಷ್ಣುವಿಗೆ ಪ್ರಿಯವಾದ ಹಯಗ್ರೀವ ನೈವೇದ್ಯವನ್ನ ತಯಾರು ಮಾಡಿದ್ದೀವಿ. ಆ ಭಗವಂತನಿಗೆ ಅರ್ಪಿಸೋಣ ಬನ್ನಿ. ಸ್ವಾದ ಸುಪ್ರಸಾದ ಚಾನಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.